ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನೀವು ನಂಬಲಾಗದಂತ ಕೆಲವು ಅಚ್ಚರಿ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಭೂಮಿಯ ಮೇಲ್ಭಾಗದಲ್ಲಿ ಹೇಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಭೂಮಿಯ ಒಳಗಡೆ ಒಂದು ಮ್ಯಾಜಿಕಲ್ ಪ್ರಪಂಚವೇ ಇದೆ. ಅದನ್ನೇ ಅರ್ತ್ ಕೋರ್ ಎಂದು ಕರೆಯುತ್ತಾರೆ. ಇದು ಸೂರ್ಯನ ಮೇಲಿರುವ ತಾಪಮಾನಕ್ಕೆ ಅಂದರೆ ಸರಿಸುಮಾರು 5200 ಡಿಗ್ರಿ ಸೆಲ್ಸಿಯಸ್ಗೆ ಸಮನಾದ ಉಷ್ಣಾಂಶತೆ ಹೊಂದಿರುತ್ತದೆ. ಆಸ್ಟ್ರೇಲಿಯಾದ ವಿಜ್ಞಾನಿಗಳ ಪ್ರಕಾರ ಈ ಕೋರ್ನಲ್ಲಿ ಸುಮಾರು 1600 ಟ್ರಿಲಿಯನ್ ಟನ್ ಅಷ್ಟು ಬಂಗಾರವಿದೆವೆಂದು ದೃಢೀಕರಿಸಿದ್ದಾರೆ. ಈ ಬಂಗಾರದಿಂದ ಭೂಮಿಯ ಮೇಲ್ಭಾಗವನ್ನೆಲ್ಲ ಕವರ್ ಮಾಡಬಹುದು. ನಾವು ಇದರಲ್ಲಿ ಕೇವಲ 1% ಬಂಗಾರ ಸಿಕ್ಕರೂ ನಾವು ಮನೆ ಕಟ್ಟಲು ಸ್ಟೀಲ್ ಬದಲು ಬಂಗಾರವನ್ನೇ ಬಳಸಬಹುದು. ಫ್ರೆಂಡ್ಸ್, ಸ್ನೇಹಿತರೆ, ಅಂದ್ರೆ ಅಂದಾಜು ನೀವೇ ಊಹೆ ಮಾಡಿಕೊಳ್ಳಿ ಭೂಮಿಯ ಆಳದಲ್ಲಿ ಎಷ್ಟು ಬಂಗಾರ ಅಡಗಿದೆ ಎಂದು. ನರಗೋಂಗ್ ಜ್ವಾಲಾಮುಖಿಯು ಸೆಂಟ್ರಲ್ ಆಫ್ರಿಕಾದ ಕಾಂಗೋ ದೇಶದಲ್ಲಿರುವ ಈ ಜ್ವಾಲಾಮುಖಿಯು ನಿರಂತರವಾಗಿ ವಿಷಪೂರಿತ ಅನಿಲವನ್ನು ಹೊರಸೂರಿಸುತ್ತದೆ. ಇಲ್ಲಿ ಪ್ರತಿ ಸೆಕೆಂಡ್ ರಿಲೀಸ್ ಆಗ್ತಿರುವ ಕಾರ್ಬನ್ ಡೈಆಕ್ಸೈಡ್ ಮನುಷ್ಯನನ್ನು ಕೇವಲ ನಿಮಿಷಗಳಲ್ಲಿ ಸಾಯಿಸಿಬಿಡುತ್ತದೆ. 2002ರಲ್ಲಿ ಇಲ್ಲಿ ಸ್ಫೋಟಗೊಂಡಾಗಿನಿಂದ ಲಾವಾ ಜೊತೆ ವಿಷಕಾರಿ ಅನಿಲವು ಹೊರಬರುತ್ತಿದೆ. ಇದೇ ಕಾರಣಕ್ಕೆ ಜನರು ಇದರ ಹತ್ತಿರ ಹೋಗಲು ಹೆದರುತ್ತಿದ್ದಾರೆ. ವೆಟ್ ಫ್ರೋಡ್ ಡ್ರೋಮ್ ನಮ್ಮ ಭೂಮಿ ಮೇಲಿರುವ ಅತಿ ದೊಡ್ಡ ಕ್ರೇಟರ್ ಈ ವೆಟ್ ಫ್ರೋಡ್ ಡ್ರೋಮ್. ಇದು ಆಫ್ರಿಕಾದ ವೆಟ್ ಫೋರ್ಟ್ ಎಂಬ ನಗರದಲ್ಲಿದೆ. ಆದ್ದರಿಂದ ಈ ಕ್ರೇಟರ್ಗೆ ವೆಟ್ ಫ್ರೋಡ್ ಡ್ರೋಮ್ ಎಂದು ಹೆಸರಿಟ್ಟಿದ್ದಾರೆ. ಇದು ಸುಮಾರು 2 ಬಿಲಿಯನ್ ಅಷ್ಟು ಹಳೆಯದು. ಇದರ ಡಯಾಮೀಟರ್ ಸುಮಾರು 300 ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವಿದೆ. ಇಲ್ಲಿ ಬಿದ್ದ ಡೆಸ್ಟ್ರಾಯರ್ ಸುಮಾರು 15 ಕಿಲೋಮೀಟರ್ ಅಷ್ಟು ದೊಡ್ಡದಿತ್ತೆಂದು ವಿಜ್ಞಾನಿಗಳು ಸಂಶಯ ಪಟ್ಟಿರುತ್ತಾರೆ. ಇದು ಬಿದ್ದ ಸಮಯದಲ್ಲಿ ಇನ್ನು ಭೂಮಿ ಮೇಲೆ ಜೀವಿಗಳು ಸೃಷ್ಟಿನೇ ಆಗಿರಲಿಲ್ಲ. ಇನ್ನು ವಿಚಿತ್ರವೇನೆಂದರೆ ಕಾಲ ಕಳೆದ ಹಾಗೆ ಇದು ಇನ್ನೂ ದೊಡ್ಡದಾಗ್ತಾನೆ ಇದೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಇಲ್ಲಿ ಗೋಲ್ಡ್ ಮೈನಿಂಗ್ ಕೂಡ ಮಾಡ್ತಿದ್ರಂತೆ. ಬನ್ನಿ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿದುಕೊಳ್ಳೋಣ. ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿ ಮತ್ತು ಶಕ್ತಿವಂತ ಜೀವಿ ಯಾವುದು ಎಂದು ಯಾರನ್ನಾದರೂ ಕೇಳಿ ನೋಡಿ. ಇದನ್ನು ಕೇಳಿದ ತಕ್ಷಣ ಎಲ್ಲರ ಗಮನಕ್ಕೆ ಬರೋದು ಹುಲಿ, ಸಿಂಹ, ಆನೆ, ಚಿರತೆ ಎಂದೇ ಎಲ್ಲರೂ ಭಾವಿಸುತ್ತಾರೆ. ಆದರೆ ಒಂದು ಜೀವಿ ಇರುವ ಗಾತ್ರ ಮತ್ತು ಅದು ಹೊರಬಲ್ಲ ಸಾಮರ್ಥ್ಯವನ್ನು ನೋಡಿದಾಗ ಈ ಪ್ರಪಂಚದಲ್ಲೇ ಅತ್ಯಂತ ಬಲವಾದ ಜೀವಿ ಎಂದರೆ ಡಂಗ್ ಬೀಟಲ್ ಅಂದ್ರೆ ಸೆಗಣಿ ಹುಳು. ಇದು ತನ್ನ ತೂಕಕ್ಕಿನ್ನ 1141 ಪಟ್ಟು ಅಷ್ಟು ಎಳೆಯಬಲ್ಲದು. ಅಂದರೆ ಒಬ್ಬ ವ್ಯಕ್ತಿಯು 80 ಟನ್ ತೂಕ ಎಳೆಯುವಷ್ಟು ಸಮವಾಗುತ್ತದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜನರಿಂದ ತುಂಬಿರುವ ಒಂದು ಪ್ಯಾಸೆಂಜರ್ ವಿಮಾನ ಎಳೆದಷ್ಟು ಸಮವಾಗುತ್ತದೆ. ಇವು ಬೇರೆ ಪ್ರಾಣಿಗಳ ಸೆಗಣಿಯನ್ನು ಒಂದು ಬಾಲ್ ರೀತಿ ಮಾಡಿ ಉರುಳಿಸಿಕೊಂಡು ಹೋಗುತ್ತೆ. ಈ ರೀತಿ ಒಂದೊಂದು ಬಾರಿ ಆ ಬಾಲ್ ನ ಸೈಜ್ ಆಪಲ್ ಸೈಜ್ ಅಷ್ಟು ದೊಡ್ಡದಾಗಿರುತ್ತದೆ. ಉರುಳಿಸಿಕೊಂಡು ಹೋಗುವಾಗ ಒಂದು ಕಡೆ ಹಳ್ಳ, ಇನ್ನೊಂದು ಕಡೆ ದಿಣ್ಣೆ ಬಂದರೂ ತನ್ನ ಶಕ್ತಿಯಿಂದ ಅದನ್ನು ಬಿಡುವುದಿಲ್ಲ. ಈ ರೀತಿ ಒಂದು ಜೀವಿ ಸೈಜ್ ಮತ್ತೆ ಅದು ಎತ್ತಬಲ್ಲ ಆಧಾರದ ಮೇಲೆ ಈ ಪ್ರಪಂಚದಲ್ಲೇ ಅತ್ಯಂತ ಬಲಶಾಲಿ ಜೀವಿ ಎಂದು ಸೆಗಣಿ ಹುಳು ಹೆಸರು ಮಾಡಿದೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರೋ ವ್ಯಕ್ತಿ ಹೆಸರು ಡೆನ್ನಿಸ್ ಹೋಪ್. ಈ ವ್ಯಕ್ತಿಯು ಚಂದ್ರನ ಮೇಲಿರುವ ಜಾಗವೆಲ್ಲ ನನ್ನದೇ ಎಂದು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಅದನ್ನ ಮಾಡ್ತಾ ಇದ್ದಾರೆ ಕೂಡ. ಅದು ಹೇಗೆ ಅಂತ ಇವಾಗ ನೋಡೋಣ. ಇವರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಎಂದರೆ ತುಂಬಾ ಇಷ್ಟ. ಆದರೆ ಭೂಮಿಯ ಮೇಲೆ ಲ್ಯಾಂಡ್ ರೇಟ್ ಹೆಚ್ಚಾಗಿ ಇರುವುದರಿಂದ ಇವರ ಕಣ್ಣು ಚಂದ್ರನ ಮೇಲೆ ಬೀಳುತ್ತೆ. ಅದರಲ್ಲಿ ಇವರು ಒಂದು ಲೂಪ್ ಹೋಲ್ ಅನ್ನು ಕಂಡುಹಿಡಿಯುತ್ತಾರೆ. 1967ರಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ನ ಔಟರ್ ಸ್ಪೇಸ್ ಟ್ರೀಟಿ ಪ್ರಕಾರ ಯಾವ ದೇಶಕ್ಕೆ ಆಗಲಿ ಯಾವ ಸರ್ಕಾರಕ್ಕಾಗಲಿ ಚಂದ್ರನ ಮೇಲೆ ಹಕ್ಕಿಲ್ಲವೆಂದು ಈ ಟ್ರೀಟಿ ಪ್ರತಿಪಾದಿಸುತ್ತದೆ. ಆದರೆ ಅವರು ಇಂಡಿವಿಜುವಲ್ಸ್ ಬಗ್ಗೆ ಏನು ಹೇಳಲೇ ಇಲ್ಲ. ಆವಾಗ ಇವರಿಗೊಂದು ಯೋಚನೆ ಬರುತ್ತೆ, ಸರ್ಕಾರಕ್ಕಾಗಲಿ ದೇಶಗಳಿಗಾಗಲಿ ಓನರ್ಶಿಪ್ ಪಡೆದುಕೊಳ್ಳಲು ಅರ್ಹತೆ ಇಲ್ಲವೆಂದರೆ ಇಂಡಿವಿಜುವಲ್ ಓನರ್ಶಿಪ್ ಪಡೆದು ರಿಜಿಸ್ಟರ್ ಮಾಡಿಕೊಳ್ಳೋಣ ಅಂತ ಯೋಚಿಸಿ ತಮ್ಮ ಹೆಸರಿಗೆ ಚಂದ್ರನ ಮೇಲಿರುವ ಎಲ್ಲಾ ಭೂಮಿಯು ನನ್ನದೇ ಎಂದು ಕ್ಲೈಮ್ ಮಾಡುತ್ತಾರೆ. ಒಂದು ವೇಳೆ ಯಾರಾದರೂ ಅದನ್ನು
ಅಬ್ಜೆಕ್ಷನ್ ಮಾಡಿದರೆ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡಿ ಎಂದು ಯುನೈಟೆಡ್ ನೇಷನ್ಸ್ ನ ಮೊರೆ ಹೋಗುತ್ತಾರೆ. ಆದರೆ ಯಾವುದೇ ರೀತಿ ರಿಪ್ಲೈ ಬರದೇ ಇರೋ ಕಾರಣ ನನಗೆ ಅಪ್ರೂವಲ್ ಸಿಕ್ಕಿದೆ ಎಂದು ಭಾವಿಸಿ ಚಂದ್ರನ ಮೇಲಿರುವ ಜಾಗವೆಲ್ಲ ನಂದೇ ಅಂತ ಕ್ಲೈಮ್ ಮಾಡಿ ಅದನ್ನು ಮಾರಲು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ 1 ಎಕರೆಗೆ ಸರಿಸುಮಾರು $25ಲಿಂದ $500 ವರೆಗೂ ಮಾರಲು ಪ್ರಾರಂಭಿಸುತ್ತಾರೆ. ವಿಚಿತ್ರ ಏನಂದ್ರೆ ಜನರು ಕೂಡ ಇವರಿಂದ ಲ್ಯಾಂಡ್ ಅನ್ನು ಖರೀದಿ ಮಾಡುತ್ತಿದ್ದಾರೆ. ಈ ರೀತಿ ಇವರು ಸರಿಸುಮಾರು 61 ಕೋಟಿ ಎಕರೆಯಷ್ಟು ಜಾಗವನ್ನು ಈಗಾಗಲೇ ಮಾರಾಟ ಮಾಡಿರುತ್ತಾರೆ. ಅತಿ ಹೆಚ್ಚು ಲ್ಯಾಂಡ್ ಅನ್ನು ಖರೀದಿ ಮಾಡಿದವರಿಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಈ ರೀತಿ ಇವರು ಒಬ್ಬ ವ್ಯಕ್ತಿಗೆ ಸರಿಸುಮಾರು 26 ಲಕ್ಷ ಎಕರೆಯಷ್ಟು ಜಾಗವನ್ನು ಸುಮಾರು $2.5 ಲಕ್ಷ ಮಾರಿರುತ್ತಾರೆ. ಈ ವ್ಯಕ್ತಿ ಅಲ್ಲಿಗೆ ನಿಂತಿಲ್ಲ, ಪೂರ್ತಿ ಪ್ಲೂಟೋ ಪ್ಲಾನೆಟ್ ಅನ್ನೇ ಸರಿಸುಮಾರು $2.5 ಲಕ್ಷ ಮಾರಲು ನಿಂತಿದ್ದಾರೆ.